ಬನ್ನೀರೇ ಶೋಭನ ಬನ್ನೀರೇ ಬಾಕಲು ತಡದೇನೋ ಕಾದುಗೋರ ಬಾಚೇನೋ ಏನ ಕೊಟ್ಟಿಯೋ ಹಿರಿಯ ಅಣ್ಣ ಬನ್ನೀರೇ ಶೋಭನ ಬನ್ನೀರೇ ಏನ ಕೊಡಲೆ ಜ್ಞಾನಾಳ ತಂಗಮ್ಮ ಮಾಳಿಗೆ ಮುಂದೆ ಮಲಗಿರುವ ಬನ್ನೀರೇ ಶೋಭನ ಬನ್ನೀರೇ. ಅವಾಗ ಯಾರು ದುಡ್ಡು ಕಾಸು ಏನು ಕೊಡ್ತಿರ್ಲಿಲ್ಲ ಆಡಾಡಲ್ಲಿ. ಎಲೆ ಅಡಿಕೆ, ಈ ಕಾಯೋಳು, ಈ ಬಾಳೆಹಣ್ಣು ಈ ತಂಬಿಟ್ಟು ಅದು ಇದು ಶೋಭಾನ ಹೇಳೋರಿಗೆ ಕೊಡೋರು. ಇವ್ರೇನ್ ಮಾಡೋರು, ಅಲ್ಲಿ ಶಾಸ್ತ್ರ ಮಾಡಿತ್ತವ ಕೊಟ್ಟಿದ್ದ ನನ್ನ ಕೈ ಕೊಟ್ಟು ಮನೆಗೆ ಕಳಿಸೋರು. ಮದ್ವೆ ಎಲ್ಲ ಆದ್ಮೇಲೆ ಬಂದು ಇದನ್ನೆಲ್ಲ ಹಂಚ್ಕೊಳ್ಳೋರು. ಅಯ್ಯೋ ನಾನು ಕಲ್ತ್ಕೊಂಡ್ರೆ ನನ್ಗೊಂದ್ ಭಾಗ ಬರೋದೇನೋ, ಏನಾರ ಮಾಡಿ ಕಲ್ತ್ಕೋಬೇಕಲ್ಲ ಅಂತ ಅಂದ್ಬಿಟ್ಟು ಈ ಹಾಡುಗಳು ಕಲಿಯಕ್ಕೆ ನಮ್ಮೂರಲ್ಲಿ ಆಗಿನ ಕಾಲದಲ್ಲಿ ಒಬ್ರು ಕೋಣೆ ಚಿಕ್ಕಮ್ಮ ಅಂತ ಇದ್ರು. ನಾನು ಏನಾರ ಮಾಡಿ ಇದನ್ನ ಕಲ್ತ್ಕೋಬೇಕಲ್ವಾ ಅಂತ ಅಂದ್ಬಿಟ್ಟು ನಾನೇನ್ ಮಾಡ್ಬಿಡೋದು, ಆ ಶೋಭಾನ ಕೇಳ್ಕೊಂಡು ಅವ್ರ ಜೊತೆಲೇ ತಿರ್ಗಾಡೋದು. ದೊಡ್ಡ ಮನೆ ಅವ್ರದ್ದು. ಅವ್ರ ಮನೆ ಒಬ್ರು ಪದ ಹೇಳೋರಿದ್ರು. ಆಮೇಲೆ ಅವ್ರಿಗೆ ಅವ್ರ ಜೊತೆ ಕುಂತ್ಕೊಂಡು ಬೆಳಗಾನ ರಾಗಿ ಬೀಸೋದು. ರಾಗಿ ಬೀಸಿ ಆ ಪದಗಳನ್ನ ಇಂತೇವ್ ಹೇಳಮ್ಮ, ಅಕ್ಕಂಗಿದ್ದೀರ್ ಮೇಲೆ ಹೇಳಮ್ಮ, ಇವತ್ತ ನಾಳೆ ಕಣ್ತಂದಿರ್ ಮೇಲೆ ಹೇಳೋದ್ಸೋದು. ಹಿಂಗೆ ದಿನ ಒಂದೊಂದರ ಹೇಳ್ಸಿ ಸುಮಾರಾಗಿ ಎಲ್ಲ ಕಲ್ತ್ಕೊಂಡ್ಬಿಟ್ಟೆ. ನಿಮ್ಮ ಅಮ್ಮಂಗೆ ಹೇಳು, ಶೋಭಾನ್ದಾರ್ಗೆ ಯಾರು ಹೇಳ್ಬೇಡ ಅನ್ನು, ನಾನೇ ಯಾರ ಕರ್ಕೊಂಡು ನಾನೇ ಆಡ್ತೀನಿ ಹೇಳವ ಅಂತಂದೆ. ಅವ್ರವ್ವ ಸಾಯಂಕಾಲ ಬಂದ್ಬಿಟ್ಟು ಏನಂತು, ಅಯ್ಯೋ ರಾಮ ನಿನ್ಗೆ ಆಡಕ್ ಬರ್ತದೇನೋ, ಎಲ್ಲ ಪದನು ಆಡ್ಬೇಕು ಶಾಸ್ತ್ರ ಸಮೇತವಾಗಿ, ಅವ ಆಡ್ಬೇಕು ಇವ ಆಡ್ಬೇಕು. ಇಲ್ಲ ಕಣಕ್ಕ ನಾನು ಆಡ್ತೀನಿ, ನಾನು ಯಾರನ್ನಾರ ಒಬ್ರನ್ನ ಕರ್ಕೊಂಡು ಆಡ್ಬಿಡ್ತೀನಿ, ಸುಮ್ನಿರು ನೀನು, ಎಲ್ಲ ನಾವು ಜಸ್ಟ್ ಮಾಡ್ಕೊಂಡು ಆಡ್ತೀನಿ ಅಂತ ಅಂದ್ಬಿಟ್ಟು ಆ ಅಮ್ಮನ್ಗೆ ಹೇಳ್ದೆ. ಒಂದ್ ಮದ್ವೆಗೆ ಹೋದೆ. ಆದಿಚುಂಚನಗಿರಿ ಒಳಗೆ ಸಮ್ಮೇಳನ ನಡೀತದೆ ಶೋಭಾನಿ ಪದಿಂದು, ನೀನ್ ಅಲ್ಗ್ ಹೋಗಪ್ಪ ಅಂತ ಅಂದ್ಬಿಟ್ಟು ಯಾರೋ ಹೇಳಿದ್ರು. ಆಮೇಲೆ ನಮ್ಮೂರಲ್ಲಿ ಯಾರ್ಯಾರನ್ನ ಕರ್ದಿ ಹಿಂಗೆ ಹೋಗಂತ ಬಂದ್ರಿ ಅಂತ ಅಂದ್ಬಿಟ್ಟು ಅವ್ರು, ಅಯ್ಯೋ ನನ್ ಗಂಡ ಬೈತಾನೆ, ನಮ್ಮ ಅತ್ತೆ ಬೈತಾಳೆ, ನಮ್ಮ ಮಾವು ಬೈತಾನೆ ಅಂತ ಎಲ್ರು ಬರ್ದಲ್ಲೇ ಹೋದ್ರು. ನೀರು ಇವಾಗ ನೀರಿಯ ಪದ, ಅಷ್ಟೆಣ್ಣೆ ಹೋಗ ಅಷ್ಟೆಣ್ಣೆ ಪದ, ಇದು ಮಲ್ನೀರ್ ಮೇವಾಗ ಮಲ್ನೀರ್ ಪದ, ಸಾತು ನೀರ್ ತರುವಾಗ ಸಾಸ್ತು ನೀರ್ ಪದ, ಅಸ್ಕಂಬ ತರುವಾಗ ಅಸ್ಕಂಬ ತರುವ ಪದ, ಹೆಣ್ಣು ಬರುವಾಗ ಹೆಣ್ಣು ಬರೋ ಪದ, ಗಂಡ್ ಕರ್ಕೊಂಬರುವ ಗಂಡ್ ಕರ್ಕೊಂಬರುವ ಪದ, ಬೀಗರು ಜರಿಯೋ ಅಂತ ಹಾಡುಗಳು, ಮುದ್ರಿಕೆ ಪದ, ದಾರೆ ಉಯ್ಯೋ ಪದ, ಹಸೆ ಬರಿಯೋ ಪದ, ತೊಟ್ಲು ತೂಗೋ ಪದ, ಗಂಡು ಹೆಣ್ಣು ಲಾಸ್ಟಿಗೆ ಚೆಂಡಾಡೋ ಪದ, ಓಕ್ಲಿ ಆಡೋ ಪದ, ಗಂಡು ಹೆಣ್ಣು ಕಳ್ಸೋ ಪದ, ಹೆಣ್ಮಕ್ಳು ರುಸಂತಿ ಆದಾಗ ಸೊಪ್ಪು ಹಾಕ್ಬೇಕಾದ್ರೆ ಆ ಪದ ಆಡ್ಬೇಕೆ, ಹೊಸ್ಕೆ ಪದ ಆಡಕ್ಕೆ, ಇವೆಲ್ಲದಕ್ಕೂ ನನ್ನ ಕರಿಯಕ್ಕೆ ಕರ್ಕೊಂಡು ಹೋಗೋದು, ಅವೆಲ್ಲ ಮಾಡ್ಸೋದು. ಆಮೇಲೆ ಬೇರೆ ಬೇರೆ ಊರುಗಳಲ್ಲಿ ಎಲ್ಲ ಕರಿಯಕ್ ಶುರು ಮಾಡ್ಬಿಟ್ಟು ತುಂಬಾ ಬಡಸ್ತಾನ ನಮ್ಮ ತಂದೆಯರ್ಗೆ. ಅವ್ರಿಗೂ ಜಮೀನು ಜಾಸ್ತಿ ಏನಿರ್ಲಿಲ್ಲ, ಜಮೀನಿಲ್ಲ ಏನಿಲ್ಲ, ಹಿಂಗೆ ಕೂಲಿನಾಲಿ ನನ್ನ ಓದಿಸ್ಲಿಲ್ಲ ಬರೆಸ್ಲಿಲ್ಲ. ನಾನು ಹಿಂಗೇನೆ ಅವ್ರ ಮನೆ ಇವ್ರ ಮನೆ ಕಂಡವ್ರ ಮನೆ ಕೂಲಿ ಮಾಡ್ದೆ, ಜೀತ ಮಾಡ್ದೆ. ಆಮೇಲೆ ನನ್ಗೆ ಯಾರ ಮನೆಗಾರು ಭತ್ತ ಕೊಟ್ರೆ ಒಂದ್ ಸ್ವಲ್ಪ ಅಕ್ಕಿ ಕೊಡೋರು, ಅದನ್ನ ತಗೊಂಬಂದು ಮನೆಗೆ ಕೊಡಿದ್ವಿ. ಅದೇನೋ ನನ್ಗೆ ಒಕ್ಸರ ಓದ್ಲಿಲ್ಲ ಬರೀಲಿಲ್ಲ, ಯಾವ್ದು ವಿದ್ಯಾಭ್ಯಾಸ ಏನು ಇಲ್ಲ ನನಗೆ. ಇದು ಪದಿನ ಇದು ಮಾತ್ರ ಎಲ್ಲಿ ಮಡಿಕೆಯಲ್ಲಿ ಮುಚ್ಚಿ ಮಡಗ್ಬಿಟ್ರು ಇಂಥ ಪದನೇ ಆಡ್ತಾರೆ, ಇಂಥ ಇದನ್ನೇ ಆಡ್ತಾರೆ ಅಂತ ಅಂದ್ಬಿಟ್ಟು ಮಟ್ಟ ಹಿಡ್ಕೊಂಡ್ಬಿಡ್ತಿದ್ದೆ. ಸ್ವಾಮಿ ಅವಾಗ ಹೆಂಗೆಂಗೋ ಅಲ್ಲಿ ಇಲ್ಲಿ ಕೂಲಿ ಮಾಡ್ತಿದ್ದೆ, ಕೈಕಾಲು ಗಟ್ಟಿಗಿತ್ತು, ಏನೋ ಮಾಡ್ಕೊಂಡು ಹಾಡು ಪದ್ಯ ಅದು ಇದು ಹೇಳ್ಕೊಂಡು ಹೆಂಗೋ ಕಾಲ ಮಾಡ್ಬಿಟ್ಟೆ. ಇವಾಗ ತುಂಬಾನೇ ಕಷ್ಟ ಸರ್. ಯಾಕೆ ಅಂತಂದ್ರೆ ಇವಾಗ ಕೂಲಿ ಮಾಡಕ್ಕೆ ನನ್ ಕೈಲಿ ಆಗ್ತಾ ಇಲ್ಲ. ನನ್ಗೆ 70 ವರ್ಷ ವಯಸ್ಸು. ನಾನು 15 ವರ್ಷದ ಹುಡುಗನಲ್ಲಿ ಅವಾಗ ತುಂಬಾ ಬಡಸ್ತಾನ ನಮ್ಮ ತಂದೆಯರ್ಗೆ. ಅವ್ರಿಗೂ ಜಮೀನು ಜಾಸ್ತಿ ಏನಿರ್ಲಿಲ್ಲ, ಜಮೀನಿಲ್ಲ ಏನಿಲ್ಲ, ಹಿಂಗೆ ಕೂಲಿನಾಲಿ ನನ್ನ ಓದಿಸ್ಲಿಲ್ಲ ಬರೆಸ್ಲಿಲ್ಲ. ನಾನು ಹಿಂಗೇನೆ ಅವ್ರ ಮನೆ ಇವ್ರ ಮನೆ ಕಂಡವ್ರ ಮನೆ ಕೂಲಿ ಮಾಡ್ದೆ, ಜೀತ ಮಾಡ್ದೆ. ಆಮೇಲೆ ನನ್ಗೆ ಯಾರ ಮನೆಗಾರು ಭತ್ತ ಕೊಟ್ರೆ ಒಂದ್ ಸ್ವಲ್ಪ ಅಕ್ಕಿ ಕೊಡೋರು, ಅದನ್ನ ತಗೊಂಬಂದು ಮನೆಗೆ ಕೊಡೀನಿ. ಭತ್ತ ಕುಟ್ಕೊಡೋದು, ಈ ಬೀಸಕ್ ಆಗ್ತಿರ್ಲಿಲ್ವಲ್ಲ ಹೆಂಗಸ್ರುಗಳು,
ಅಂಥವ್ರಿಗೆ ಹೋಗಿ ರಾಗಿ ಬೀಸ್ಕೊಡೋದು. ರಾಗಿ ಬೀಸ್ಕೊಟ್ಟು ಭತ್ತ ಕುಟ್ಕೊಟ್ಟು ಎಷ್ಟೋ ತಗೊಂಬಂದು ನಮ್ಮ ಮನೆಗೆ ಹಿಂಗೆ ಏನೋ ಅಂಬ್ಲಿ ಗಂಜಿ ಕಾಸ್ಕೊಂಡ್ ಕುಡಿಯಕ್ಕೆ ವ್ಯವಸ್ಥೆ ಮಾಡ್ಕೊತಾ ಇದ್ದೆ, ಮಾಡೀನಿ. ಆಮೇಲೆ ಆವಾಗ ನಮ್ಮ ಅಮ್ಮ ಆಳೋಗೋದು, ಆಳುಗಳು ಕರ್ಕೊಂಡು, ಅಮ್ಮ ನಾನು ಐತೀನಿ ಕಣಮ್ಮ, ಆಳು ಕರ್ಕೊಂಡು ಗದ್ದೆ ನಾಟಿ ಇದಕ್ಕೆಲ್ಲವ ನಾನೇ ಹೋಗ್ತೀನಿ ಅಂತ ಅಂದ್ಬಿಟ್ಟು ಆಳು ಕರ್ಕೊಂಡು ನಾನೇ ಹೋಗಿನಿ. ಇಲ್ಲಿಗೆ ಮೂರ್ ಮೈಲಿ ಆಗುತ್ತೆ, ಮರ್ಕನಹಳ್ಳಿ ಡ್ಯಾಮು, ಮಂಗಳೂರು ಡ್ಯಾಮು, ಅಲ್ಲೆಲ್ಲ ಹೋಗ್ಬಿಟ್ಟು ಆಳು ಕರ್ಕೊಂಡು 10 ಆಳು 20 ಆಳು 30 ಆಳುವರೆಗೂ ಹೆಂಗಸ್ರನ್ನೆಲ್ಲ ಕರ್ಕೊಂಡು ಹೋಗಿನಿ. ಅವ್ರಿಗೇನು ನನ್ನ ಮೇಲೆ ಅಭಿಪ್ರಾಯ ತುಂಬಾ ಪ್ರೀತಿ ಅಂತಂದ್ರೆ, ಯಾವ್ದಾರ ಒಗಟ್ಗಳು ಹೇಳೋದು, ಗಾದೆಗಳು ಹೇಳೋದು, ಕತೆ ಹೇಳೋದು, ಗಂಟೆಗಳು ಹೇಳೋದು. ಆಮೇಲೆ ಈ ದೇವ್ರ ಮೇಲೆ ಹಾಡುಗಳು ಅವು ಇವು ಎಲ್ಲಾದ್ರೂ ಹೊಸ ಪಲ್ವಿಗಳನ್ನ ಕಲ್ತ್ಕೊಂಬರೋದು, ಅವ್ರಿಗೆಲ್ಲ ಹೇಳ್ಕೊಟ್ಟು ನಾನು ಸಂದುವೆ ಬೇಜಾರ ಇಲ್ದಂಗೆ ಕೆಲಸ ಮಾಡ್ಕೊಂಡು ಬರೋವು. ಈ ಹಾಡುಗಳು ಕಲಿಯಕ್ಕೆ ನಮ್ಮೂರಲ್ಲಿ ಆಗಿನ ಕಾಲದಲ್ಲಿ ಒಬ್ರು ಕೋಣೆ ಚಿಕ್ಕಮ್ಮ ಅಂತ ಇದ್ರು, ಒಬ್ರು ನಂಜಮ್ಮ, ಒಬ್ರು ಕಾರ್ಲಮ್ಮ, ಒಬ್ರು ಬೋರಮ್ಮ. ಇವರು ಮದ್ವೆಗಳಿಗೆ ಮದ್ವೆ ಶಾಸ್ತ್ರ ನೀರ್ ತರಕ್ ಹೋದಾಗ ಶೋಭಾನ ಎತ್ಕೊಂಡ್ರೆ ಇನ್ನ ನಾಳೆ ಗಂಡು ಹೆಣ್ಣು ಹೋಗೋವರೆಗೂ ಅವಾಗ ಹಳ್ಳಿಲೇ ಮದುವೆ ಮಾಡ್ತಿದ್ದು. ಅದನ್ನ ಮದುವೆ ಮಾಡೋರು. ನಾನೇನ್ ಮಾಡ್ಬಿಡೋದು, ಆ ಶೋಭಾನ ಕೇಳ್ಕೊಂಡು ಅವ್ರ ಜೊತೆಲೇ ತಿರ್ಗಾಡೋದು. ಶೋಭಾನನ ಅವರು ಯಾವ್ಯಾವ ಶಾಸ್ತ್ರಕ್ಕೆ ಯಾವ್ಯಾವ ಶಾಸ್ತ್ರ ಮಾಡ್ತಾರೆ, ಇವಾಗ ನೀರು ಪದ, ಅಷ್ಟೆಣ್ಣೆ ಹೋಗ ಅಷ್ಟೆಣ್ಣೆ ಪದ, ಇದು ಮಲ್ನೀರ್ ಮೇವಾಗ ಮಲ್ನೀರ್ ಪದ, ಸಾತು ನೀರ್ ತರುವಾಗ ಶಾಸ್ತ್ರ ನೀರ್ ಪದ, ಅಸ್ಕಂಬ ತರುವಾಗ ಅಸ್ಕಂಬ ತರುವ ಪದ. ಈಗ ಹಿಂಗೆ ಹೆಣ್ಣು ಬರುವಾಗ ಹೆಣ್ಣು ಬರೋ ಪದ, ಗಂಡು ಕರ್ಕೊಂಬರುವ ಪದ, ಬೀಗ ಜರಿಯೋ ಅಂತ ಹಾಡುಗಳು, ಮುದ್ರಿಕೆ ಪದ, ದಾರೆ ಉಯ್ಯೋ ಪದ, ಹಸೆ ಬರೆಯೋ ಪದ, ತೊಟ್ಲು ತೂಗೋ ಪದ, ಗಂಡು ಹೆಣ್ಣು ಲಾಸ್ಟಿಗೆ ಚೆಂಡಾಡೋ ಪದ, ಓಕ್ಳಿ ಆಡೋ ಪದ, ಗಂಡು ಹೆಣ್ಣು ಕಳ್ಸೋ ಪದ. ಇಷ್ಟು ಹಾಡನ್ನ ಅವರೆಲ್ಲ ಆಡ್ತಿದ್ರು. ನಾನು ಏನಾರ ಮಾಡಿದ್ ಕಲ್ತ್ಕೋಬೇಕಲ್ವಾ ಅಂತ ಅಂದ್ಬಿಟ್ಟು. ಅವಾಗ ಯಾರು ದುಡ್ಡು ಕಾಸು ಏನು ಕೊಡ್ತಿರ್ಲಿಲ್ಲ ಹಾಡಾಡೋರಿಗೆ. ಈ ಎಲೆ ಅಡ್ಕೆ, ಈ ಕಾಯೋಳು, ಈ ಬಾಳೆಹಣ್ಣು ಈ ತಂಬಿಟ್ಟು ಅದು ಇದು ಶೋಭಾನ ಹೇಳೋರಿಗೆ ಕೊಡೋರು. ಅವಾಗ ನಾನು ಇವ್ರ ಜೊತೆಲೇ ಇರೀನಲ್ಲ, ಇವ್ರೇನ್ ಮಾಡೋರು, ಅಲ್ಲಿ ಶಾಸ್ತ್ರ ಮಾಡಿತ್ತವಾಗ ಕೊಟ್ಟಿದ್ದ ನನ್ನ ಕೈ ಕೊಟ್ಟು ಮನೆಗೆ ಕಳ್ಸೋರು ಮಾಡಿಬಿಟ್ಟು. ಅವಾಗ ಆಮೇಲೆ ನಾವೆಲ್ಲ ಹಂಚ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಎಲ್ಲ ಮಾಡ್ಬಿಟ್ಟು ಲಾಸ್ಟ್ಗೆ ಮದ್ವೆ ಎಲ್ಲ ಆದ್ಮೇಲೆ ಬಂದು ಇದನ್ನೆಲ್ಲ ಹಂಚ್ಕೊಳ್ಳೋರು. ಬಾಳೆಹಣ್ಣು ಕಾಯಿಗಳು ಇವೆಲ್ಲ ಕೊಟ್ಟಿರೋನೆಲ್ಲನೂ ಮಡಗಿದ್ದು ಒಂದವ ಕೊಡೀನಿ, ಅದನ್ನ ಹಂಚ್ಕೊಂಡು ನನ್ಗೊಂದ್ ಸ್ವಲ್ಪ ಕೊಟ್ಬಿಟ್ಟು ಹೋಗೋರು. ಅವಾಗ ಹಿಂಗೆ ಮಾಡೋರು. ಅಯ್ಯೋ ನಾನು ಕಲ್ತ್ಕೊಂಡ್ರೆ ನನ್ಗೊಂದ್ ಭಾಗ ಬರೋದೇನೋ, ಏನಾರ ಮಾಡಿ ಕಲ್ತ್ಬೇಕಲ್ಲ ಅಂತ ಅಂದ್ಬಿಟ್ಟು ಹೆಂಗೋ ಮಾಡಿ ಸುಮಾರಾಗ ಅಲ್ಲಾಡಿ ಕಲ್ತ್ಕೊಂಡು ನಮ್ಮೂರಿಂದ ಒಂದ್ ಹೆಣ್ಣು ಕರ್ಕೊಂಡು ಒಂದ್ ಊರ್ಗ್ ಹೋದ್ರು. ಅವತ್ತ ಏನ್ ಮಾಡ್ದೆ, ಅಮ್ಮ ನನ್ ಜೊತೆ ಹುಡುಗಿ ನಂಗೆ ಕೆಲ್ಸಕ್ಕೆ ಬರ್ತಾ ಇತ್ತಲ್ವಾ, ಆ ಹುಡುಗಿದೇ ಮದ್ವೆ, ನಿಮ್ಮ ಅಮ್ಮಂಗೆ ಹೇಳು, ಶೋಭಾನ್ದಾಗ ಯಾರು ಹೇಳ್ಬೇಡ ಅನ್ನು, ನಾನೇ ಯಾರನ್ನಾರ ಕರ್ಕೊಂಡು ನಾನೇ ಆಡ್ತೀನಿ ಹೇಳವ ಅಂತ ಅಂದೆ. ಅವ್ರವ್ವ ಸಾಯಂಕಾಲ ಬಂದ್ಬಿಟ್ಟು ಏನಂತು, ಅಯ್ಯೋ ರಾಮ, ನಿನ್ಗೆ ಆಡಕ್ ಬರ್ತದೇನೋ, ಎಲ್ಲ ಪದನು ಆಡ್ಬೇಕು, ಶಾಸ್ತ್ರ ಸಮೇತವಾಗಿ ಅವ ಆಡ್ಬೇಕು ಇವ ಆಡ್ಬೇಕು. ಇಲ್ಲ ಕಣಕ್ಕ, ನಾನು ಆಡ್ತೀನಿ, ನಾನು ಯಾರನ್ನಾರ ಒಬ್ಬರನ್ನ ಕರ್ಕೊಂಡು ಆಡ್ಬಿಡ್ತೀನಿ, ಸುಮ್ನಿರು ನೀನು, ಎಲ್ಲ ನಾವು ಜತ್ ಮಾಡ್ಕೊಂಡು ಆಡ್ತೀನಿ ಅಂತ ಅಂದ್ಬಿಟ್ಟು ಆ ಅಮ್ಮಂಗೆ ಹೇಳ್ದಿ. ಅವಾಗ ಹೇಳ್ತಿ ಏನ್ ಮಾಡ್ಬಿಡಿದೆ, ಸುಮಾರ ಎಲ್ಲ ಕಲ್ತ್ಕೊಂಡಿದ್ನಲ್ವಾ. ಅವಾಗ ಯಾರನ್ನ ಕರ್ಕೊಂಡು ಮದ್ವೆಗೆ ಹೋದೆ, ಎಲ್ಲ ಮದ್ವೆ ಆಗೋವರೆಗೂ ಇನ್ನು ಅವ್ರಿಗಿಂತ ಹೆಚ್ಚಾಗಿ ಆಡ್ಕೊಂಡು ಬಂದ್ಬಿಟ್ಟು. ಅವಾಗ ಏನ್ ಮಾಡಿದ್ರು ಎಲ್ಲಾರು, ಅಯ್ಯೋ ರಾಮ ಶೋಭಾನ ಕಲ್ತ್ಬಿಟ್ಟವನಿ, ಅವನ್ ಎಷ್ಟ್ ಚೆನ್ನಾಗಿ ಹೇಳ್ದ, ಮುದ್ಕಿರೆಲ್ಲ ಓ ಅಂತಾರೆ, ರಾಮ ಚೆನ್ನಾಗ್ ಆಡ್ತಾನೆ ಅಂತ ಅಂದ್ಬಿಟ್ಟು ಎಲ್ಲ ಊರವರೆಲ್ಲ ನನ್ನೇ ಶೋಭಾನ ಹೇಳಕ್ಕೆ ಕರೆಯಕ್ಕೆ. ಈ ಹೆಣ್ಮಕ್ಳು ರುಸಂತಿ ಆದಾಗ ಸೊಪ್ಪು ಹಾಕ್ಬೇಕಾದ್ರೆ ಆ ಪದ ಆಡ್ಬೇಕೆ, ಆಮೇಲೆ ಹೊಸ್ಕೆ ಪದ ಆಡಕ್ಕೆ, ಇವೆಲ್ಲಕ್ಕೂ ನನ್ನ ಕರೆಯಕ್ಕೆ ಕರ್ಕೊಂಡು ಹೋಗೋದು, ಅವೆಲ್ಲ ಮಾಡ್ಸೋದು. ಆಮೇಲೆ ಬೇರೆ ಊರುಗಳಲ್ಲಿ ಎಲ್ಲ ಕರೆಯಕ್ಕೆ ಶುರು ಮಾಡ್ಬಿಟ್ಟು ಆಮೇಲೆ ಹೋಗ್ತಿದ್ದೆ. ಅವಾಗ ಎಷ್ಟು 5 ರೂಪಾಯಿ ಕೊಟ್ರು ಇಸ್ಕೊಂಬರೀನಿ, 2 ರೂಪಾಯಿ ಕೊಟ್ರು ಇಸ್ಕೊಂಬರೀನಿ. ಆಮೇಲೆ ಏನು ಇಲ್ಲ ಕಣಪ್ಪ ನಮ್ಮ ಹತ್ರ ಅಂತ ಅಂದ್ರೆ, ಏನೋ ಒಂದ್ ಸೇರಕ್ಕಿ ಒಂದ್ ಅಕ್ಕಿ ಬೆಲ್ಲ ಕೊಟ್ಬಿಟ್ರೆ ಇಸ್ಕೊಂಡು, ಅದೇ ಒಂದು ದೊಡ್ಡದು ನನಗೆ. ಇಸ್ಕೊಂಡ್ ಬಂದು ಹೆಂಗೋ ಮಾಡ್ಕೊಂಡು ಮಾಡ್ದಿ. ಈ ಬೀಸೋ ಪದ,
ಈ ಗುಡ್ಡ ಪದ ಇವು ಕಲಿಬೇಕಲ್ವಾ. ಅವಾಗ ಏನ್ ಮಾಡೋದು, ಒಬ್ರ ಮನೆಗೆ ಮನೆ ಕಳಕ್ ಹೋಗೋದು. ಬೆಳಗಾನ ದೊಡ್ಡ ಮನೆ ಅವ್ರದ್ದು. ಅವ್ರ ಮನೆ ಒಬ್ರು ಪದ ಹೇಳೋರಿದ್ರು. ಆಮೇಲೆ ಅವ್ರಿಗೆ ಅವ್ರ ಜೊತೆ ಕುಂತ್ಕೊಂಡು ಬೆಳಗಾನ ರಾಗಿ ಬೀಸೋದು. ಬೆಳಗಾನ ರಾಗಿ ಬೀಸಿ ಆ ಪದಗಳನ್ನ ಇಂತೇವೆ ಹೇಳಮ್ಮ, ಅಕ್ಕಂಗಿದ್ದೀರ ಮೇಲೆ ಹೇಳಮ್ಮ, ಇವತ್ತ ನಾಳೆ ಕಂಟಮ್ದಿರ್ ಮೇಲೆ ಹೇಳ್ಸೋದು, ನಾಡ್ದು ಬಳಸಟ್ಟಿ ಮೇಲೆ ಹೇಳ್ಸೋದು, ಇನ್ನೊಂದ್ ದಿವಸ ಉತ್ತರದೇವಿ ಮೇಲೆ ಹೇಳ್ಸೋದು, ಇನ್ನೊಂದ್ ದಿವಸ ಸಂಗಾತಿ ಮೇಲೆ ಹೇಳ್ಸೋದು, ಇನ್ನೊಂದ್ ದಿವಸ ಈರಬಿ ಮೇಲೆ ಹೇಳ್ಸೋದು. ಹಿಂಗೆ ದಿನ ಒಂದೊಂದ್ ತರ ಹೇಳ್ಸಿ ಸುಮಾರಾಗಿ ಎಲ್ಲ ಕಲ್ತ್ಕೊಂಡ್ಬಿಟ್ಟೆ. ಅದೇನೋ ನನ್ಗೆ ಒಕ್ಸರ ಓದ್ಲಿಲ್ಲ, ಬರೀಲಿಲ್ಲ, ಯಾವುದು ವಿದ್ಯಾಭ್ಯಾಸ ಏನು ಇಲ್ಲ ನನಗೆ. ಇದು ಪದಿನ ಇದು ಮಾತ್ರ ಎಲ್ಲಿ ಮಡಿಕೆಯಲ್ಲಿ ಮುಚ್ಚಿ ಮಡಿಬಿಟ್ರು ಇಂಥ ಪದನೇ ಆಡ್ತಾರೆ, ಇಂಥ ಇದನ್ನೇ ಆಡ್ತಾರೆ ಅಂತ ಅಂದ್ಬಿಟ್ಟು ಮಟ್ಟ ಇಟ್ಕೊಂಡ್ಬಿಡ್ತಿದ್ದೆ. ಆಮೇಲೆ ಏನ್ ಮಾಡಿದೆ, ಒಂದು ಈ ಬೇರೆ ಬೇರೆ ಪದಗಳು ಇಂಥವು ಚೆನ್ನಾಗಿ ಎಲ್ಲ ಆಡ್ತಾರೆ. ಕೇರ್ಪೇಟೆ ಹತ್ರ ಒಂದು ರಾಯ ಸಮುದ್ರ ಅಂತ ಊರಿದೆ. ಅಲ್ಲಿ ಯಾರೋ ಏನಂದ್ರು, ಒಬ್ರು ಮದುವೆಗೆ ಬಂದವರು, ನಮ್ಮೂರಲ್ಲ ಒಬ್ರು ಅಮ್ಮದೇ ಭಾರಿ ಚೆನ್ನಾಗ್ ಆಡ್ತಾರೆ ಹಾಡ್ಗಳನ್ನ, ಅಲ್ಲಿ ನೀನ್ ಹೋಗಿ ಕಲ್ತ್ಕೊಂಬಾರಪ್ಪ ಅಂತ ಹೇಳಿದ್ರು. ಅಲ್ಲಿಗೆ ಹೋಗಿ ಒಂದು ವಾರ ಎಲ್ಲ ಅಲ್ಲೇ ಇದ್ದೆ. ಅವ್ರು ಹೇಳ್ಕೊಂಡು ಸೋಬಾನ ಅದು ಇದು ಎಲ್ಲ ಹೇಳ್ಸ್ಕೊಂಡು ನನ್ಗೆ ಯಾವ ಬೇಕು ಅವೆಲ್ಲನೂ ಕಲ್ತ್ಕೊಂಡು ಬಂದೆ. ಆಮೇಲೆ ತಿರ್ಗಾ ಇಲ್ಲೊಂದು ಮಂಗ್ಲ ಅಂತ ಐತೆ, ಅಲ್ಲೊಬ್ಳು ಬೋರಮ್ಮ ಅಂತ ಇದ್ರು, ಮುಳವಾಡ್ಸೊಬ್ರು ಬೋರಮ್ಮ. ಆಯಮ್ಮನ ಹತ್ರ ಪಾರಿಜಾತ ಪದ ಚೆನ್ನಾಗ್ ಆಡ್ತಾರೆ ಅನ್ನೋದಕ್ಕೆ ಡೈಲಿ ದಿನಾಲು 5 ಗಂಟೆಗೆ ಹೋಗೋದು, ರಾತ್ರಿ 9 ಗಂಟೆಗೆ. ಇಲ್ಲಿಗೆ 2.5-3 ಮೈಲಿ ಆಗುತ್ತೆ. ಇಲ್ಲಿಂದ 5 ಗಂಟೆಗೆ ಹೊಂಟೋಗಿನಿ. ಆ ಕಡೆಯಿಂದ ಏಳ್ಸ್ಕೊಂಡು ಎಲ್ಲ ಇದ್ ಮಾಡ್ಕೊಂಡು ನಮ್ಮ ಮನೆಗ್ ಬರೋಕೆ 9 ಗಂಟೆ ಆಗೋದು. ನಡ್ಕೊಂಡೇ ಹೋಗಿನಿ, ನಡ್ಕೊಂಡೇ ಬರೀನಿ. ಸಾಯಂಕಾಲ 5 ಗಂಟೆಗೆ ಹೋಗಿನಿ, 9 ಗಂಟೆಗೆ ಅಲ್ಲಿಂದ ಬರೀನಿ ನಡ್ಕೊಂಡು ಮನೆಗೆ. ಅಲ್ಲಿ ಅದೇನೋ ಅವ್ರ ಮನೆ ಒಂದ್ ತೊಟ್ಟು ನೀರು ಕೊಡಕ್ಕಿಲ್ಲ ಕಣಪ್ಪ ಕುಡಿಯಕ್ಕೆ. ಅಯ್ಯೋ ಅದೇನೋ ಅವ್ರು ಅಂತ ಕಂಜೂಸ್ ಜನ. ಅಲ್ಲಿಂದ ಬಂದ್ ನಮ್ಮ ಮನೆಯಲ್ಲೇ ಊಟ ಮಾಡೋದು. ಇದ್ರೆ ಉಣ್ಣಿನಿ, ಇಲ್ದಿರ ಶಿವ ಅಂತ ಕೈ ಕೊಡಿನಿ. ಬೀಸೋರ್ ಮನೆ, ಕುಟ್ಟೋರ್ ಮನೆಗೆ ಹೋಗಿನಲ್ವಾ, ಅವ್ರ ಮನೆ ಹೆಂಗ ಇದ್ ಮಾಡ್ಕೊಂಡು ಅವರು ಊಟ ಮಾಡ್ದೇನಪ್ಪ, ಹಂಗೆ ಕಣಪ್ಪ ಹಿಂಗೆ ಕಣಪ್ಪ ಅಂತ ಅಂದ್ಬಿಟ್ಟು ಏನೋ ಒಂದ್ ಸ್ವಲ್ಪ ಇದ್ರೆ ಕೊಡೋರು, ಊಟ ಮಾಡೋದು, ನನ್ ಮಲ್ಕೊಳ್ಳೋದು. ಅಲ್ಲೇ ಸಿಕ್ಕಿರ ಅಲ್ಲೇ ಮಲ್ಗೋದು, ಎಲ್ಲಿ ಸಿಕ್ಕಿರಿಲ್ಲ ಹಂಗ. ಆಮೇಲೆ ಏನಾಯ್ತು, ಹಿಂಗೆ ಎಲ್ಲಾ ಕಡೆಗೂ ಆಡೋದು, ಆಡ್ಕೊಂಡು ಹಾಡ್ ಕಟ್ಕೊಂಡು ಇವೆಲ್ಲ ಮಾಡ್ಕೊಂಡು ಬೇಕಾದಂಗೆ ಹಿಂಗೆ ಇದ್ ಮಾಡ್ಕೊಂಡೆ. ಒಂದ್ ಮದ್ವೆಗೆ ಹೋದೆ. ಆದಿಚುಂಚನಗಿರಿ ಒಳಗೆ ಸಮ್ಮೇಳನ ನಡೀತದೆ ಸೋಬಾನಿ ಪದಿಂದು, ನೀನ್ ಅಲ್ಗ್ ಹೋಗಪ್ಪ ಅಂತ ಅಂದ್ಬಿಟ್ಟು ಯಾರೋ ಹೇಳಿದ್ರು. ಆಮೇಲೆ ನಮ್ಮೂರಲ್ಲಿ ಯಾರ್ಯಾರನ್ನ ಕರ್ದು ಹಿಂಗೆ ಹೋಗಂತ ಬಂದ್ರಿ ಅಂತ ಅಂದ್ಬಿಟ್ಟು ಅವರು, ಅಯ್ಯೋ ನನ್ ಗಂಡ ಬೈತಾನೆ, ನಮ್ಮ ಅತ್ತೆ ಬೈತಾಳೆ, ನಮ್ಮ ಮಾವು ಬೈತಾನೆ ಅಂತ ಎಲ್ರೂ ಬರ್ದಲ್ಲೇ ಹೋದ್ರು. ನಾನೇನ್ ಮಾಡ್ಬಿಟ್ಟೆ, ಒಬ್ರು ಮಾಗಡಿಪಾಳ್ಯದಲ್ಲಿ ಲಕ್ಷ್ಮಮ್ಮ ಅಂತ ಇದ್ರು, ಆಯಮ್ಮನ್ ಕರ್ಕೊಂಡು, ಚಾಕಿನಹಳ್ಳಿಲಿ ಒಬ್ರಮ್ಮನ್ ಕರ್ಕೊಂಡು, ಇನ್ನೊಬ್ಬ ಅಮ್ಮನ್ನ ಏನೊಬ್ಬ ಹಿಂಸೆ ಮೇಲೆ ಕರ್ಕೊಂಡು ಚಿಂಚಿನಗಿರಿಗೆ ಹೋದೆ. ಚಿಂಚಿನಗಿರಿ ನೋಡಿದ್ದು ಆವಾಸ ಕೊಟ್ಟಿದ್ದು. ಆಮೇಲೆ ಚಿಂಚಿನಗಿರಿಯಲ್ಲಿ ನಾನು ಎಲ್ರು ಬೇಜಾರು ಜನ ಸೇರಿದ್ರು. ಅವಾಗ ಗುರುವಿನ ಮೇಲೆ ಒಂದು ಹಾಡು ಹೇಳ್ದಿ. ಗಂಗಾಧರನಾಥ ಸ್ವಾಮೀಜಿಯರಿದ್ರು, ಸ್ವಾಮೀಜಿಯರ ಮೇಲೆ ಒಂದು ಹಾಡು ಹೇಳ್ದಿ. ಅಪ್ಪ ಗುರುವಿಗೆ ತುಪ್ಪ ಬಾಳೆಹಣ್ಣು 21 ಹಾರ ಶಿವದಾರ, 21 ಹಾರ ಶಿವದಾರ ಚಿನ್ನದ ಗೆಜ್ಜೆ. ಅಪ್ಪ ಮಾನ್ಯವರ ಗುರುವಿಗೆ, ಅಣ್ಣ ಗುರುವಿಗೆ ಎಣ್ಣೆ ಬಾಳೆಹಣ್ಣು 12 ಹಾರ ಶಿವದಾರ, 12 ಹಾರ ಶಿವದಾರ ಚಿನ್ನದ ಗೆಜ್ಜೆ. ಸ್ವಾಮಿ ನಮ್ಮ ಗುರುವಿಗೆ ಅಂತ ಅಂದ್ಬಿಟ್ಟು ಒಂದ್ ಹಾಡು ಹೇಳ್ದೆ. ಆಮೇಲೆ ಯಾರಿರ್ಬೋದು ಈ ಹುಡ್ಗ, ಇಷ್ಟ ಚೆನ್ನಾಗ್ ಆಡ್ತಾನಲ್ಲ, ಚಿಕ್ಕ ವಯಸ್ಸಾಗಿನ ಇಷ್ಟ ಚೆನ್ನಾಗ್ ಆಡ್ತಾನೆ. ಆ ಹುಡ್ಗನ್ ಕರ್ಸಿ ವೇದಿಕೆ ಮೇಲೆ ಒಂದ್ ಪದ ಹೇಳ್ಸ್ರಿ ಅಂತ ಹೇಳ್ಬಿಟ್ಟು ಅವರು ಸ್ವಾಮೀಜಿಯವರು ಯಾರಿಗ ಹೇಳ್ದಂಗೆ ಅವರು ನನ್ನ ಬಂದಲ್ಲೇ ಕೂಗಿ ಹಿಂಗಿಂಗೆ ಸ್ವಾಮೀಜಿಯವರು ಒಂದ್ ಹಾಡು ಹೇಳು ಅಂತಾರೆ. ನೀನೊಂದ್ ಹಾಡು ಹೇಳ್ಬೇಕಣಪ್ಪ ಬಂದು ಅಲ್ಲಿ ವೇದಿಕೆ ಮೇಲೆ ಅಂತಂದ್ರು. ಆವಾಗ ಹೂವೆಂದು ಸಾರಿದರು ಮಗ್ಗೆಂದು ಮಾರಿದರು, ಏಮ್ಗಿರಿ ಚಿಂಚನಗಿರಿ ಬಿ ಬಜಾರದಲ್ಲಿ ಹೂವೆಂದು ಸಾರಿದರು ಅಂತ ಅಂದ್ಬಿಟ್ಟು ಒಂದ್ ಹಾಡು ಹೇಳ್ದೆ. ಆವಾಗ ಆ ವರ್ಷ ಯಾರಿಗೋ ಸನ್ಮಾನ ಕೊಟ್ಬಿಟ್ಟಿದ್ರು. ಇನ್ನು ಮುಂದ್ ವರ್ಷಕ್ಕೆ ನನ್ಗೆ ಆದಿಚುಂಚನಗಿರಿ ಸನ್ಮಾನನ ನನಗೆ ಕೊಟ್ರು ಸ್ವಾಮೀಜಿಯರು ಇದ್ದಂಗೆ, ಗಂಗಾಧರನಾಥ ಸ್ವಾಮಿಯರು ಇದ್ದಂಗೆ. ಆಮೇಲೆ ಇವರು ಎಚ್.ಎಲ್. ನಾಗೇಗೌಡರು ಅಲ್ಲಿಗೆ ಬಂದಿದ್ರು. ಈ ವಾರ್ಡನ್ನ ಕೇಳ್ಕೊಂಡು ನನ್ನ ಅಲ್ಲಿ ಪರಿಚಯ ಮಾಡ್ಕೊಂಡು ಕರ್ಸ್ಕೊಂಡ್ರು ಅಲ್ಲಿಗೆ.
ಕರ್ಕೊಂಡು ಯಾವೂರಪ್ಪ ಏನಪ್ಪ ಎಂತಪ್ಪ ಯಾವ್ಯಾವ ಆಡಾಡ್ತೀಯಪ್ಪ ಹಿಂಗೆ ಹಿಂಗೆ ಅಂತ ಕೇಳಿದ್ರು. ಸ್ವಾಮಿ ಎಲ್ಲ ಹಾಡು ಆಡ್ತೀನಿ, ಎಲ್ಲ ದೇವ್ರ ಮೇಲೂ ಆಡ್ತೀನಿ, ನೀವು ಯಾವ ದೇವ್ರ ಮೇಲೆ ಕೇಳಿದ್ರು ಆ ದೇವ್ರ ಮೇಲೆಲ್ಲ ಆಡ್ತೀನಿ ಅಂತಂದೆ. ನೀನು ಇನ್ನು 3 ದಿವಸ ಬಿಟ್ಕೊಂಡು ಮಲ್ಲೇಶ್ವರಂಗೆ ಬಂದ್ಬಿಟ್ಟು ಅಲ್ಲಿ ಅವಾಗ ಫೋನ್ ಇಲ್ಲ ಏನಿಲ್ಲ, ಅವರು ಅಡ್ರೆಸ್ ಬರ್ಕೊಟ್ಟು ಹೋಗಿ ಅದ್ರಲ್ಲಿ ಅದನ್ನ ತೋರ್ಸ್ಕೊಂಡು ಮಲ್ಲೇಶ್ವರಂಗೆ ಹೋದ. ಅವತ್ತು ನಾ ಕರ್ಕೊಂಡು ಹೋದೆ ಅಲ್ಲಿಗೆ. ಆಮೇಲೆ ಅವ್ರ ಆಫೀಸಿನ ತಕ್ಕೆ ಯಾರೋ ಪುಣ್ಯಾತ್ಮ ಕರ್ಕೊಂಡೋಗಿ ಅಲ್ಲಿಗೆ ಬಿಟ್ರು. ಆ ಕುಮಾರ ಪಾರ್ಕ್ ಹತ್ರ ಅವ್ರ ಆಫೀಸ್ ಇತ್ತು. ಅವಾಗ ಅವ್ರೇನ್ ಮಾಡಿದ್ರು, ನಮ್ಮನ್ ಕಂಡ ತಕ್ಷಣ ಕಾಫಿ ತರಿಸ್ಕೊಟ್ರು. ಆಮೇಲೆ ತಿಂಡಿ ತರಕ್ಕೆ ಹೋಟ್ಲಲ್ಲಿ ಎಲ್ಲಾರ್ಗು ತಿಂಡಿಗೆ ಕಳ್ಸಿದ್ರು, ಅವ್ರನ್ನು ಯಾರನ್ನ ಕಳ್ಸಿದ್ರು. ಅವಾಗ ಅವ್ರ ಮೇಲ್ಗಡೆ ಹಿಂಗ್ ಚೇರ್ ಹಾಕೊಂಡು ಕುತ್ಕೊಂಡ್ರು, ನನ್ಗೊಂದ್ ಚೇರ್ ಹಾಕಿದ್ರು. ಬಾಪ ರಮಯ್ಯರೇ ಕೂತ್ಕೊಳ್ಳಿ ಮೇಲೆ ಅಂತಂದ್ರು. ಇಲ್ಲ ಸ್ವಾಮಿ, ನನಗೆ ಚೇರ್ ಮೇಲೆ ಕುಂತ್ಕೊಳಕ್ ಅಭ್ಯಾಸ ಇಲ್ಲ, ನಾನ್ ಕೆಳಗ್ ಕೂತ್ಕೊತೀನಪ್ಪ ಅಂತ ಅಂದ್ಬಿಟ್ಟು ಕೆಳಗಡೆ ಕೂತ್ಕೊಂಡೆ. ಇಲ್ಲ ಕೂತ್ಕೊಳಪ್ಪ, ಪರವಾಗಿಲ್ಲ ಕೂತ್ಕೊ ಅಂತ ಅಂದ್ಬಿಟ್ಟು ಹಿಂಸೆ ಮಾಡಿ ಕುಂಡ್ಕೊಂಡ್ರು. ಯಾವ್ಯಾವ ಹಾಡ್ ಆಡ್ತೀಯಪ್ಪ ನೀನು ಅಂತ ಕೇಳಿದ್ರು.